ಉಪಾಧ್ಯಕ್ಷ ಎಲ್ಲರ ಮನಸ್ಸಲ್ಲೂ ಇದೆ ಅಂದರೆ ಅಧ್ಯಕ್ಷನೇ ಕಾರಣ. ಅಧ್ಯಕ್ಷ ಒಂದು ದೊಡ್ಡ ಮಟ್ಟದ ಶರಣ್ ಸರ್ ಕೆರಿಯರಲ್ಲಿ ಬಂದಿದ್ದೆ. ಅದು ಫಸ್ಟ್ ಟೈಮ್ ಹೀರೋ ಮಾಡ್ತಿದ್ದೀನಿ ಅಂದಾಗ ನಾನು ಎಲ್ಲ ಥರದ ಕ್ಯಾರೆಕ್ಟರ್ಗಳನ್ನು ಮಾಡಿಬಿಟ್ಟಿದ್ದೀನಿ. ನಾನು ಫೈಟು ಮಾಡಾಗೋಗಿದೆ. ನಾವು ಆ್ಯಕ್ಟರ್ ಆಗಬೇಕಂದ್ರೆ ಅಂಥವ್ರ ಜೊತೆ ಅಂತ ಕುತ್ಕೊಂಡು ಮಾತಾಡುವಾಗ ನಾವು ಅಷ್ಟು ಡೌನ್ ಟು ಅರ್ತ್ ಇರಬೇಕು. ಲೈಫ್ ಸಿಂಪಲ್ ಇಲ್ಲ, ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. ಎಲ್ಲ ಥರದ್ದು ಬೇಕು, ಜೊತೆಗೆ ಕಾಮಿಡಿ ಸಿನಿಮಾನು ಜನಕ್ಕೆ ಬೇಕು ಅಂತ. ಯಾಕೆ ಅಂದರೆ ನಾನು ಆಲ್ರೆಡಿ ಒಂದು 2-3 ಹೀರೋ ಮಾಡಿ ನಂದೊಂದು ಹಿಂಗಿದೆ ಬಿಸ್ನೆಸ್ಸು, ನನಗೆ ಇಷ್ಟು ಜನ ಬರ್ತಾರೆ, ನಂಗೆ ಹಿಂಗೆ ಫ್ಯಾನ್ಸ್ ಇದ್ದಾರೆ. ದರ್ಶನ್ ಸರ್ನ ನೋಡೋಕ್ಕೆ ಬಂದಿರ್ತಾರೆ ಅವರೆಲ್ಲ. ಅವರು ಕ್ರೌಡ್ನ ಕರ್ಸೋರು. ಹೀರೋ ಅಂದರೆ ಅದೇನೆ, ಹೀರೋಗಿರೋ ಪವರೇ ಅದು. ಎಷ್ಟು ಜನ, ನೀನು ಎಷ್ಟು ಲಕ್ಕಿ ಗೊತ್ತಾ, ನಿನ್ನ ಇಂಡಸ್ಟ್ರಿಗೆ ಬಂದು 8 ತಿಂಗಳಿಗೆ ನಿನಗೆ ಒಂದು ಸಿನಿಮಾ ಬಂತು. ಸುದೀಪ್ ಸರ್ ಒಂದ್ಸಲ ಹೇಳಿದರು, ನೀನು ಈ ಚಿಕನ್ನ ಎಫರ್ಟ್ಲೆಸ್ ಆ್ಯಕ್ಟ್ರು. ಆಮೇಲೆ ಈ ಉಪಾಧ್ಯಕ್ಷ ಟೈಟ್ಲೇ ತುಂಬ ಕ್ಯಾಚ್ ಆಗಿರೋ ಟೈಟ್ಲು. ಅಂದರೆ ಅಧ್ಯಕ್ಷದ ನೆಕ್ಸ್ಟ್ ಉಪಾಧ್ಯಕ್ಷ ಜನ ಅವ್ರವ್ರ ಪಾಯಿಂಟ್ ಆಫ್ ಥಿಂಕ್ ಮಾಡ್ತಾರೆ. ಬಟ್ ಉಪಾಧ್ಯಕ್ಷ ಅಂದಾಗ ದೆರ್ ಇಸ್ ನೋ ಡೌಟ್ ಚಿಕ್ಕಣ್ಣನೇ ಅಂತ ಫಿಕ್ಸ್ ಆಗಿತ್ತು. ಈ ಜನ ಫಿಕ್ಸ್ ಆಗಿಬಿಡ್ತಾರೆ ಸರ್, ಗುರು ಇದು ಇವರೇ ಅಂತ. ಈ ಥರದ ಮೈಂಡ್ಸೆಟ್ ಸಖತ್ತು ಮ್ಯಾಚ್ ಆಗುತ್ತೆ. ಈ ಮೈಂಡ್ಸೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯನು? ಅಲ್ಲ, ಖಂಡಿತವಾಗ್ಲು. ಯಾಕೆ ಅಂದರೆ ಅದು ನಮ್ಮ ಮೇಲೆ ಫಿಕ್ಸ್ ಆದರೂ ಆ ಥರ ಫಿಕ್ಸ್ ಆಗ್ತಾರೆ ಅನ್ನೋದಕ್ಕೆ ಅವ್ರ ಮನಸ್ಸಿನ ಮೇಲೆ ಆ ಪಾತ್ರ ಅಷ್ಟೊಂದು ಪ್ರಭಾವ ಬೀರಿರುತ್ತೆ. ಆಮೇಲೆ ಯಾವುದೇ ಈಗ ನಾವೇನೇ ಎಫರ್ಟ್ ಹಾಕಿ ಏನೇ ಮಾಡಿದ್ರು ಫೈನಲ್ಗಿ ಸಿನಿಮಾ ಗೆದ್ರೇನೆ ಸರ್. ಸಿನಿಮಾ ಗೆದ್ದರೆ ಅಲ್ಲಿ ಮಾಡಿರೋ ಒಂದು ಚಿಕ್ಕ ಚಿಕ್ಕ ಪಾತ್ರಗಳಿಗೂ ಹೆಸರು ಬರೋದು, ಆ ಪಾತ್ರಗಳು ಜನರ ಮನಸ್ಸಲ್ಲಿ ಉಳಿಯೋದು. ಇವತ್ತು ಉಪಾಧ್ಯಕ್ಷ ಎಲ್ಲರ ಮನಸ್ಸಲ್ಲೂ ಇದೆ ಅಂದರೆ ಅಧ್ಯಕ್ಷನೇ ಕಾರಣ. ಅಧ್ಯಕ್ಷ ಒಂದು ದೊಡ್ಡ ಮಟ್ಟದ ಶರಣ್ ಸರ್ ಕೆರಿಯರಲ್ಲಿ ಆ ಟೈಮ್ಗೆ ದೊಡ್ಡ ಮಟ್ಟದ ಹಿಟ್ಟು. ಅಲ್ಲೇನಾಯಿತು, ಅದರಲ್ಲಿ ಈಕ್ವಲ್ ಟು ಹೀರೋ ಅಷ್ಟೇ ಚೆನ್ನಾಗಿದೆ ಕ್ಯಾರೆಕ್ಟ್ರು. ನಮ್ಮದು ಸ್ವಲ್ಪ ಲವ್ ಇದೆ, ನನಗೂ ಚಿಕ್ಕ ಪುಟ್ಟ ಲವ್ ಇದೆ. ಡ್ಯೂಯೆಟ್ ಸಾಂಗ್ಗಳು ಅದು ಇದು ಅಂತ ಬಿಟ್ಟರೆ ಸ್ಟಾರ್ಟಿಂಗಿಂದ ಕ್ಲೈಮ್ಯಾಕ್ಸ್ ಅನ್ಕೂ ನನ್ನ ಪಾತ್ರ ಜೊತೆಲೇ ಹೋಗುತ್ತೆ. ಸೊ ಶರಣ್ ಸರ್ನ ಎಷ್ಟು ಇಷ್ಟಪಟ್ಟರು ಅಷ್ಟೇ ನನ್ನನ್ನು ಇಷ್ಟಪಟ್ಟರು ಆ ಸಿನಿಮಾದಲ್ಲಿ. ಆ ಸಿನಿಮಾನು ದೊಡ್ಡ ಆಗಿರೋದ್ರಿಂದ ಅಧ್ಯಕ್ಷ ಹೆಂಗೆ ಜನರ ಮನಸ್ಸಲ್ಲಿ ಕೂತರು, ಉಪಾಧ್ಯಕ್ಷನೂ ಹಂಗೆ ಕೂತ್ಬಿಡ್ತು. ಇವತ್ತಿಗೂ ಮರ್ತಿಲ್ಲ. ಈಗ ಎಲ್ಲ ಕಡೆಗೆ ಹೋದರೆ ಚಿಕ್ಕಣ್ಣ ಅಂತಲೂ ಅಂತಾರೆ, ಉಪಾಧ್ಯಕ್ಷರೇ ಅಂತಲೂ ಕರೀತಾರೆ. ಸೊ ಅದಿದ್ದರಿಂದ ನಾವು ಈ ಕತೆ ಚಂದ್ರಮೋಹನ್ ಅವ್ರ ಕತೆ ತಗೊಂಬಂದಾಗ ನಮ್ಮ ಪ್ರೊಡ್ಯೂಸರ್ ಉಪಾಧ್ಯಕ್ಷ ಅಂತ ಟೈಟ್ಲು ಪ್ರೊಡ್ಯೂಸರ್ ಕೊಟ್ಟಿದ್ದು. ಇದು ಮಾಡಿದಾಗ ಇದನ್ನ ಇಟ್ಕೊಂಡು ಮಾಡಿದ್ರೆ 100% ಗೆಲ್ತೀವಿ ಅನ್ನೋ ನಂಬಿಕೆ ಬಂತು. ಆಮೇಲೆ ಒಂದಷ್ಟು ಜನ ಎಲ್ಲ ಡೈರೆಕ್ಟರ್ಗಳು ಕೂತು ಈ ಸ್ಕ್ರಿಪ್ಟ್ ಮೇಲೆ ಕೆಲಸ ಮಾಡಿದಾಗ ನಮ್ಮ ತಲೆಯಲ್ಲಿ ಬಂದಿದ್ದೆ. ಅದು ಫಸ್ಟ್ ಟೈಮ್ ಹೀರೋ ಮಾಡ್ತಿದ್ದೀನಿ ಅಂದಾಗ ನಾನು ಎಲ್ಲ ಥರದ ಕ್ಯಾರೆಕ್ಟರ್ಗಳನ್ನು ಮಾಡಿಬಿಟ್ಟಿದ್ದೀನಿ. ನಾನು ಫೈಟು ಮಾಡಾಗೋಗಿದೆ ಸರ್. ಆಲ್ರೆಡಿ ಕಮಿಡಿಯನ್ ಆಗೇ ಫೈಟ್ ಮಾಡಿಬಿಟ್ಟಿದ್ದೀನಿ. ಅದು ಕಮಿಡಿಯನ್ ಆಗಿ ನಾನು ಕಾಮಿಡಿ ಫೈಟೆಲ್ಲ ಮಾಡೇ ಇಲ್ಲ. ಹಂಗೆ ನೋಡೋಕೆ ಅವ್ರು ಸುಮ್ಮನೆ ಹಿಂಗೆ ಮಾಡಿದ್ರೆ 5 ಜನ 6 ಜನ ಆಗಲೇ ಎಗರವ್ರೆ ಕಮರ್ಷಿಯಲ್ ಆಗಿ. ಮತ್ತು ಕಟ್ಔಟು ಹಾಕ್ಬಿಟ್ಟಿದ್ದಾರೆ ಅವಾಗಲೇ. ಕಾಮಿಡಿಯನ್ ಆಗಿ ಕಟ್ಔಟು ಹಾಕೊಂಡ್ಬಿಟ್ಟಿದ್ದೀನಿ ನಾನು. ಬಟ್ ಒಂದು ಹೀರೋ ಅನ್ನೋದೊಂದು ಇರಲಿಲ್ಲ ಅಷ್ಟೇ. ಇದರಲ್ಲೂ ಏನು ಹೀರೋ ಅನ್ನೋದಕ್ಕಿಂತ ಎಲ್ಲ ಕ್ಯಾರೆಕ್ಟರ್ಗಳು ಹೀರೋನೇ. ಸೊ ಇದೆಲ್ಲ ಬಂದಾಗ ಇದು ಸಿಕ್ಕಾಪಟ್ಟೆ ಆಪ್ಟ್ ಆಗಿದೆ. ಇದನ್ನು ನಾನು ಧೈರ್ಯವಾಗಿ ಮಾಡ್ಬೋದು. ಯಾವುದೋ ಬೇರೆ ಥರದ್ದು ಕತೆ, ಏನೋ ಒಂದು ಹೊಸ ಎಕ್ಸ್ಪೆರಿಮೆಂಟು ನನ್ನ ಮೇಲೆ ಮಾಡ್ತಾ ಇದ್ದಾರೆ ಅಂದಾಗ ಭಯ ಇರೋದು ನನಗೆ. ಇದನ್ನು ಆಕ್ಸೆಪ್ಟ್ ಮಾಡ್ತಾರಾ ಇಲ್ವಾ, ನನ್ನನ್ನು ಬೇರೆ ಥರ ನೋಡೋಕ್ಕೆ ಏನು ಮಿಸ್ ಹೊಡೆದ್ಬಿಟ್ರೆ ಅಂತ. ಬಟ್ ಇದು ಉಪಾಧ್ಯಕ್ಷನೇ ಆಗಿರೋದ್ರಿಂದ ನಿಜವಾಗ್ಲೂ ಜನಕ್ಕೆ ಇಷ್ಟ ಆಗುತ್ತೆ, ಅವ್ರಿಗೆ ಇಷ್ಟ ಆಗೋ ಥರ ಸಿನಿಮಾ ಕೊಟ್ಟರೆ 100% ಕೈ ಹಿಡಿತಾರೆ ಅಂತ ಗೊತ್ತಿತ್ತು. ಹಂಗಾಗಿ ಇದನ್ನು ಎತ್ಕೊಂಡು ಉಪಾಧ್ಯಕ್ಷ ಶುರು ಮಾಡಿದ್ವಿ. ಮೇಲಾಗಿ ಈಗ ಆಡಿಯನ್ಸ್ ತುಂಬ ಸ್ವಿಚ್ ಆಗಿದ್ದಾರೆ. ಮೇಲಾಗಿ ಫಾರ್ ಎಕ್ಸಾಂಪಲ್ ಸಿನಿಮಾ ನೋಡೋ ದೃಷ್ಟಿಕೋನ ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಗಿದೆ. ಮೇಲಾಗಿ ಒಂದು ಕತೆ, ಒಂದು ಟೀಸರ್ ಚೆನ್ನಾಗಿದೆ ಅಂತ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಟೀಸರಲ್ಲಿ ನೀವು ಹೇಳಿದಂಥ ಪಾಯಿಂಟು, ನನ್ನನ್ನು ರಕ್ಷಿಸೋಕೆ, ನನ್ನನ್ನು ಕಾಯಕ್ಕೆ ಯಾರೇ, ಒಂದು ಟೈಟ್ ಕಾಂಪ್ಯಾಕ್ಟಲ್ಲಿ ಶರಣ್ ಸರ್ ಕಾಣಿಸ್ತಾರೆ. ವಾವ್ ಅನಿಸುತ್ತೆ. ಈ ವಾವ್ ಫ್ಯಾಕ್ಟ್ರಿಗಳ ಬಗ್ಗೆ ನಿಮಗೆ? ನಾನು ಅದು ಟೀಸರ್ ನೋಡಿದಾಗೆಲ್ಲ ಟಿವಿಯಲ್ಲಿ ನೋಡಿದ್ರೆ ಕೂತ್ಕೊಂಡು ಕಿರ್ಚ್ತೀನಿ, ಅಷ್ಟು ಸಖತ್ತಾಗಿ. ಅದು ಒಳ್ಳೆ ಇಂಪ್ಯಾಕ್ಟ್ ಬಂತು ಟೀಸರ್ಗೆ. ಆಮೇಲೆ ಅಂದರೆ ಅವ್ರು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಜೆಮ್ ಆಫ್ ಅ ಪರ್ಸನ್. ಮನ್ಸಾರೆ ಒಳ್ಳೆ ಮನುಷ್ಯ ಅವರು. ಅಂದರೆ ಅವ್ರ ಜೊತೆ ಸುಮ್ಮನೆ ಮಾತಾಡುವಾಗ ಏನು ಇಷ್ಟು, ಅಂದರೆ ನಾವು ಆ್ಯಕ್ಟರ್ ಆಗಬೇಕಂದ್ರೆ ಅಂಥವ್ರ ಜೊತೆ ಅಂತ ಕುತ್ಕೊಂಡು ಮಾತಾಡುವಾಗ ನಾವು ಅಷ್ಟು ಡೌನ್ ಟು ಅರ್ತ್ ಇರಬೇಕು. ಲೈಫ್ ಸಿಂಪಲ್ ಇಲ್ಲ, ನಾವು ಸಿಂಪ್ಲಿಫೈ ಮಾಡ್ಕೋಬೇಕು ಅನ್ನೋದು ಅವರಿಂದ ಕಲಿತೀವಿ. ಮೇಲಾಗಿ ತುಂಬ ಕಡೆ ಅಪ್ಪು ಸರ್ ನಾವು ಭೇಟಿಯಾದಾಗ ಅವರು ಒಂದಷ್ಟು ಜನರ ಹೆಸರು ಹೇಳೋರು. ಆ ಕೆಲವು ಜನರ ಹೆಸರಲ್ಲಿ ಚಿಕ್ಕಣ್ಣ ಹೆಸರು ಹೇಳೋದು. ಅಂದರೆ ಇಟ್ಸ್ ಆಲ್ ಅಬೌಟ್ ಎನರ್ಜಿ. ಅಂದರೆ ಏನೋ ಮಾತಾಡ್ತಾ ಬೇರೆ ಫ್ಲೋಲ್ ಮಾತಾಡೋದು ಬೇರೆ, ಬಟ್ ಸ್ಪಾಂಟೇನಿಯಸ್ ಆಗಿ ಏನೂ ಥಿಂಕ್ ಮಾಡ್ದೇ ನಿಮ್ಗೆ ಪಂಚ್ ಮಾಡೋದಿಲ್ಲ, ಆ ಸಾಲಲ್ಲಿ ಚಿಕ್ಕಣ್ಣ. ಈ ಥರದ್ದು ನಿರೀಕ್ಷೆಗಳು ನಿಮಗಿತ್ತ ಮುಂಚೆ, ಅಂದರೆ ಆ್ಯಕ್ಟಿಂಗ್ ಶುರು ಮಾಡಿದಾಗೆಲ್ಲ? ಸಾಧ್ಯನೇ ಇಲ್ಲ ಸರ್. ನಾನು ಅಮೃತ ಮಹೋತ್ಸವದಲ್ಲಿ 75 ಇಯರ್ಸ್ದು ಅಲ್ಲಿ ನಾನು ಪ್ರತಾಪ ಒಂದು ಕಾಮಿಡಿ ಸ್ಕಿಟ್ ಮಾಡಿದ್ವಿ.
ಅಲ್ಲಿ ಎಲ್ಲರೂ ರಿಹರ್ಸಲ್ ಮಾಡೋರು. ನಾನು ನಾನಿಲ್ಲಿ ಬಂದಿದ್ದೀನಿ, ನಾನು ಈ ಸ್ಟೇಜಲ್ಲಿ ಮಾಡ್ತಿದ್ದೀನಿ ಅಲ್ಲ. ನಾನು ಫಸ್ಟ್ ಟೈಮ್ ಹೆಂಗೂ ತಿರುಗಿದ್ರು ಚೌಲ್ಟ್ರಿ ತುಂಬ ಈ ಕಡೆ ತಿರುಗಿದ್ರು ಹೀರೋಗಳು ಯಾರನ್ನು ನೋಡ್ತೀರಾ? ಹ್ಞೂ. ಆಮೇಲೆ ಹೀರೋ ಬರೋರೆಲ್ಲ ಇದಾರಲ್ಲ, ಅದು ತುಂಬ ಒಳ್ಳೆ ಪ್ರೋಗ್ರಾಮ್ ಬಿಡ್ರಿ. ಆಮೇಲೆ ಎಷ್ಟು ಚೆನ್ನಾಗಿತ್ತು ಅಂದರೆ ರವಿ ಸರು ಎಲ್ಲನೂ ಕೋಆರ್ಡಿನೇಟ್ ಮಾಡ್ತಿದ್ದು. ಈಗ ದರ್ಶನ್ ಸರು, ಶಿವಣ್ಣವರು ಎಲ್ಲ ರಿಹರ್ಸಲ್ಲು ಅಂದರೆ ಲೇಟಾಗಿ ಬರೋರು ಯಾರಾದರೂ ಒಂದು 1/4 ಗಂಟೆ ಲೇಟಾಗಿ ಬಂದುಬಿಟ್ರೆ ಎಲ್ಲರೂ ಮುಂದೆ ಕರೆದು ಯಾರ್ಯಾರು ಲೇಟಾಗಿ ಬಂದ್ರಪ್ಪ ಅಂದರೆ ಎಲ್ಲ ಎಲ್ದಿಯಾಗಿ ಅವರು ನಾವು ಲೇಟು ಅಂದ್ರೆ ಬನ್ನಿರಿ ಎಲ್ಲ ನೀಲ್ ಡೌನ್ ಮಾಡಿರಿ ಅಂತ ಎಲ್ಲ ನಿಂತ್ಕೊಳ್ಳೋರು, ಎಲ್ಲ ಮಜಾ ಮಾಡು. ಸಖತ್ತಾಗಿತ್ತು. ಮತ್ತು ಆ ಥರದ್ದು ಮೂಮೆಂಟ್ ಇನ್ನೊಂದ್ಸಲ ನಂಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಒಂದು ಸಿನಿಮಾನೂ ಮಾಡಿದೆ, ಆ ಥರದ್ದೊಂದು ಸೂಪರ್ ಮೂಮೆಂಟು ನಾನು ನೋಡ್ಬಿಟ್ಟೆ. ಅಮೃತ ಮಹೋತ್ಸವ ಕಣ್ಣು ತುಂಬ್ಕೊಂಬಿಟ್ಟೆ ನಾನಂತೂ. ಯಾಕೆ ನಾನು ಸಿನಿಮಾ ಮಾಡ್ತೀನಿ, ಇವ್ರಗಳ ಜೊತೆ ಮಾಡ್ತೀನಿ ಅಂತ ಚಾನ್ಸೇ ಇಲ್ಲ, ಅಂದ್ಕೊಂಡೇ ಇರಲಿಲ್ಲ. ಅಂಥದ್ರಲ್ಲಿ ಒಂದೇ ಹಾಲಲ್ಲಿ ಎಲ್ಲ ಹೀರೋಗಳನ್ನ ನೋಡೋದಿದೆಯಲ್ಲ, ಅದು ನಾನು ತುಂಬ ಲಕ್ಕಿ. ಅವತ್ತೇ ನೋಡ್ಬಿಟ್ಟೆ. ಬಟ್ ಪುಣ್ಯಕ್ಕೆ ಅದಾದಮೇಲೆ ಎಲ್ಲರ ಜೊತೆ ಅಲ್ಲಿದ್ದವರು ಅಷ್ಟು ಜನರ ಜೊತೆ ಆ್ಯಕ್ಟ್ ಮಾಡೋ ಅಂಥ ಸೌಭಾಗ್ಯನೂ ಸಿಕ್ತು ನನಗೆ. ಅವಾಗ ನೀವು ಎಲ್ಲರೂ ನೋಡಿದ್ರೆ ಒಬ್ಬರು ಮಾತ್ರ ನೋಡಿರಲಿಲ್ಲ. ನೋಡಿದ್ರೆ ಅವತ್ತೇ ಹೀರೋ ಆಗ್ಬಿಡ್ತಿದ್ನೇನೋ ನಾನು. ಬಟ್ ಏನಂದರೆ ಕ್ಯೂಟ್ ಫೇಸು ಮತ್ತು ಆ್ಯಕ್ಟಿಂಗ್ ಸ್ಟ್ಯಾಂಡರ್ಡಾಗಿ ಮಾಡಿದಾಗ ಎಲ್ಲರೂ ಕ್ಲ್ಯಾಪ್ಸ್ ತೊಗೊಳ್ತಾರೆ. ಬಟ್ ಈ ಉಪಾಧ್ಯಕ್ಷ ನನಗೆ ಕನೆಕ್ಟ್ ಆಗಿದ್ದು ಈ ಗ್ರಾಮ, ಈ ಹಳ್ಳಿ, ಈ ಪಂಚಾಯಿತಿಗಳು, ಈ ಒಂದು ಸಣ್ಣ ಸಣ್ಣ ಚರ್ಚೆಗಳು, ಇದೆಲ್ಲದರ ಮಧ್ಯೆ ಒಂದು ಸಣ್ಣ ಫನ್ ಫ್ಯಾಕ್ಟ್ರಿಗಳು, ಇದು ಈ ಥರದ ಸಿನಿಮಾಗಳಿಗೆ ಯಾವುದೇ ಕಾರಣಕ್ಕೂ ಸಾವಿಲ್ಲ ಅಂತ ನನ್ನ ಪಾಯಿಂಟು. ಹೌದು, ಅಲ್ಲ ಅದು ಖಂಡಿತ. ಫ್ಯಾಮಿಲಿ ಸಿನಿಮಾಗಳಿಗೆ ಅಂದ್ರೆ ಇಡೀ ಕುಟುಂಬ ಕುತ್ಕೊಂಡು ನೋಡೋ ಸಿನಿಮಾಗಳಿಗೆ ಸಾವಿಲ್ಲ, ಅದು ನಿಜ. ಯಾಕಂದ್ರೆ ಇವಾಗ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದೇ ಕಷ್ಟ. ಅದ್ರಲ್ಲಿ ನಮ್ಮ ಸಿನಿಮಾ ಎಲ್ಲ ಒಟ್ಟಿಗೆ ನೋಡ್ತಾರೆ ಅಂದ್ರೆ ಅವ್ರ ಬಂಧನೂ ಗಟ್ಟಿ ಮಾಡುತ್ತೆ, ನಮ್ಮ ಸಿನಿಮಾನು ಚೆನ್ನಾಗಿ ಓಡುತ್ತೆ. ಈ ಥರ ಸಿನಿಮಾಗಳು ತುಂಬಾ ಅಂದ್ರೆ ಪ್ರೈಮರಿ ಲೆವೆಲಿಂದ ವರ್ಕ್ ಆಗ್ತವೆ. ಅಲ್ಲ ಅದು ಹೌದು. ಯಾಕೆಂದರೆ ಈಗ ನಾನು ಆಚೆ ಕಡೆ ಅಲ್ಲಿ ಇಲ್ಲಿ ಓಡಾಡ್ತಿರ್ತೀನಲ್ಲ, ಎಲ್ರಿಗೂ ಕಾಮಿಡಿ ಸಿನಿಮಾ ಬೇಕಾಗಿದೆ. ಈಗ ತುಂಬ ಜನ ಮಾತಾಡ್ತಾರೆ, ಇಲ್ಲ ತುಂಬ ದಿನಗಳಾಯಿತು, ತುಂಬ ತಿಂಗಳುಗಳಾಯಿತು ಒಂದು ಫುಲ್ ಫ್ಲೆಡ್ಜು ಕಾಮಿಡಿ ಸಿನಿಮಾ ಬಂದು ಬೇಕು ಅಂತ. ನಾವು ಆವಾಗ ಅಲ್ಲ ನಮ್ದಿದೆ ಕರೆಕ್ಟು ಉಪಾಧ್ಯಕ್ಷ, ನಾವು 100% ಫ್ಯಾಮಿಲಿ ನೋಡ್ತೀವಿ ಅಂತ ನನಗೆ ಸಿಕ್ಕಾಪಟ್ಟೆ ಜನ ಹೆಂಗಸರುಗಳೇ ಇದು ಹೇಳಿದ್ದಾರೆ. ಸೊ ಇವಾಗ ಬೇಕು, ಯಾಕೆಂದರೆ ಈಗಿರೋ ಟೆನ್ಷನ್ಗೆ ಇದಕ್ಕೆ ಎಲ್ಲ ಥರದ ಸಿನಿಮಾನೂ ಬೇಕು. ಬರೀ ಒಂದೇ ಪ್ಯಾಟ್ರನ್ ಸಿನಿಮಾಗಳು ಬಂದರೆ ಯಾರು ನೋಡ್ತಾರೆ? ಎಲ್ಲ ಥರದ್ದು ಬೇಕು. ಜೊತೆಗೆ ಕಾಮಿಡಿ ಸಿನಿಮಾನು ಜನಕ್ಕೆ ಬೇಕು ಅಂತ ಅನಿಸಿದೆ. 100% ಜನದ ತಲೆಯಲ್ಲಿ ನಿರೀಕ್ಷೆ ಇಟ್ಕೊಂಡೇ ನಾವು ಮಾಡಿದ್ದೀವಿ. 100% ಅವ್ರಿಗೆ ಔಟ್ ಆ್ಯಂಡ್ ಔಟ್ ಕಾಮಿಡಿ ಮಾಡಿದ್ದೀವಿ, ಅವ್ರಿಗೆ ನಗಿಸ್ತೀವಿ. ಆಮೇಲೆ ಅನಿಲ್ ಅವ್ರ ಜೊತೆ ಮಾತಾಡ್ಬೇಕಾರೆ ಸುಮ್ಮನೆ ಎಲ್ಲರೂ ಕೇಳ್ತಾರೆ ಯಾವ ಥರದ ಭಂಡ ಧೈರ್ಯ ಚಿಕ್ಕಣ್ಣ. ಅವ್ರದ್ದು ಆನ್ಸರ್ ಎಷ್ಟು ಸ್ಟ್ಯಾಂಡರ್ಡ್ ಅಂದರೆ, ಇದು ಧೈರ್ಯನಲ್ಲ, ಭಂಡ ಧೈರ್ಯನಲ್ಲ, ಸಿನಿಮಾ ಮಾಡಬೇಕು ಅನ್ನುವಂಥ ಗಟ್ಟಿ ನಿರ್ಧಾರ. ಈ ಥರದೊಂದು ಪಾಯಿಂಟು ಒಬ್ಬ ಡೈರೆಕ್ಟ್ರಿಂದ. ಅಲ್ಲ ಅದು ಖಂಡಿತವಾಗ್ಲೂ. ಈಗ ಮೊದಲನೇದಾಗಿ ನಾನು ನೆನೆಸ್ಕೊಳ್ಳೋದು ಯಾರನ್ನ ಅಂದರೆ ಪ್ರೊಡ್ಯೂಸರ್ನ ಸರ್. ಯಾಕೆ ಅಂದರೆ ನಾನು ಆಲ್ರೆಡಿ ಒಂದು 2-3 ಹೀರೋ ಮಾಡಿ ನನ್ನದೊಂದು ಹಿಂಗಿದೆ ಬಿಸ್ನೆಸ್ಸು, ನನಗೆ ಇಷ್ಟು ಜನ ಬರ್ತಾರೆ, ನಂಗೆ ಹಿಂಗೆ ಫ್ಯಾನ್ಸ್ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಈಗ ಎಲ್ಲ ನೀವಾಗಲೇ ಹೇಳಿದ್ರಿ, ನಾನು ಕೂತ್ಕೊಂಡು ವಿಷಲ್ ಹೊಡೆದಿದ್ದೀನಿ ಸುದೀಪ್ ಸರ್ ಪಿಕ್ಚರ್ಗೆ ಅಂತ. ಬಟ್ ಅಲ್ಲಿ ನೀವು ಸುದೀಪ್ ಸರ್ನ ನೋಡೋಕ್ಕೆ ಬಂದಿರ್ತೀರ, ಅದು ಸತ್ಯನೂ ಕೂಡ. ನಾನು 100% ಹೇಳ್ತೀನಿ. ಈಗ ನಾನು ದರ್ಶನ್ ಸರ್ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ರೆ ದರ್ಶನ್ ಸರ್ನ ನೋಡೋಕ್ಕೆ ಬಂದಿರ್ತಾರೆ ಅವರೆಲ್ಲ. ಅವರು ಕ್ರೌಡ್ನ ಕರೆಸೋರು. ಹೀರೋ ಅಂದರೆ ಅದೇನೆ, ಹೀರೋಗಿರೋ ಪವರೇ ಅದು. ಪಾಯಿಂಟ್ ಅಲ್ಲ ಸತ್ಯನೇ. ಸೊ ಅವರು ನೋಡೋಕ್ಕೆ ಬಂದಾಗ ನಾವು ಇಷ್ಟ ಆಗ್ತೀವಿ, ನಾವು ವಿಷಲ್ ಹೊಡಿತಾರೆ. ಬಂದಾಗ ಥಿಯೇಟ್ರ್ ಫುಲ್ ವಿಷಲ್ ಬರುತ್ತೆ ಅಂದ್ಬಿಟ್ಟು ನಾನು ಇವರೆಲ್ಲ ನನಗೋಸ್ಕರ ಬಂದಿರೋ ಅಂದರೆ ಮುಗ್ದೇ ಅವತ್ತು ಕತೆ, ಅದು ಭ್ರಮೇಲಿ ಬದುಕ್ತೀನಿ ಅಂತ. ಸೊ ಹಂಗಾಗಿ ಸತ್ಯವಾಗಿ ಗೊತ್ತಿಲ್ಲ. ಬಟ್ ಗೊತ್ತಿಲ್ಲದೆ ಬರೀ ಕತೆ ಮೇಲೆ ನಂಬಿಕೆ ಇಟ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿ, ಈಗ ಯಾವುದೋ ಬಿಸ್ನೆಸ್ ಗೊತ್ತಿಲ್ಲ, ಏನೂ ಇಲ್ಲ, ಒಂದು ಕಾಮಿಡಿ ಪಿಕ್ಚರು ಅಂದ್ಬಿಟ್ಟು ಹಿಂಗೆ ಲಿಮಿಟೆಡ್ ಬಜೆಟಲ್ಲಿ ಸುತ್ತಿಲ್ಲ ಇದನ್ನು. ಯಾವುದಕ್ಕೆ ಯಾವ ಸೀನ್ಗೆ ಎಷ್ಟೆಷ್ಟು ಬೇಕೋ ಅದಕ್ಕೇನು ಫುಲ್ಫಿಲ್ ಮಾಡಬೇಕು ಸ್ಕ್ರೀನಲ್ಲಿ ಅದಷ್ಟು ಕೊಟ್ಟಿದ್ದಾರೆ ಸರ್. ಇದು ಒಬ್ಬ ಕಮಿಡಿಯನ್ಗೆ ತುಂಬ ದೊಡ್ಡ ಬಜೆಟ್, ಫಸ್ಟ್ ಟೈಮ್ ಹೀರೋ ಆಗ್ತಿರೋರಿಗೆ. ಅದಕ್ಕೆ ನಿಜವಾಗ್ಲೂ ಗಟ್ಟಿ ನಿರ್ಧಾರ ನಿರ್ಮಾಪಕರು ಮಾಡೋರೆ, ಸ್ಮಿತಾ ಉಮಾಪತಿಯವರು. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಈಗ ಫಸ್ಟ್ ಸಾಂಗಾಗಿ ನೋಡೋಕೆ ಹೋದರೆ ಬಿಡ ಅಪ್ಪಾಜಿ ಓಕೆ ಕಾಮಿಡಿ ಅಂದಲ್ವ ಹೀರೋ ಹೆಂಗೋ ಮಾಡೋಣ ಅಂತ ಮಾಡಲಿಲ್ಲ. ಇಂಟ್ರೊಡಕ್ಷನ್ ಸಾಂಗು 400 ಜನ ಡ್ಯಾನ್ಸರ್ಸ್ ಹಾಕಿದ್ವಿ.
ಒಂದು 500 ಜನ ಸಹ ಕಲಾವಿದ್ರು ಹಾಕಿದ್ವಿ, ಜೂನಿಯರ್ಸ್ ಹಾಕಿದ್ವಿ. ಟೋಟಲ್ 900 ಜನ 3 ದಿನ ಶೂಟಿಂಗ್ ಮಾಡಿದ್ವಿ ಒಂದು ಸಾಂಗ್ನ. ಅದಕ್ಕೆ ಅವ್ರ ಗಟ್ಸ್ಗೆ ಮೆಚ್ಕೋಬೇಕು. ಯಾಕೆಂದ್ರೆ ಅವ್ರಿಗೆ ಸಿನಿಮಾ ಮೇಲಿರೋ ಪ್ರೀತಿ, ಇಲ್ಲ ಮಾಡಿದ್ರೆ ಹಿಂಗೆ ಮಾಡಬೇಕು ಅನ್ನೋಂಥದ್ದು. ಫಸ್ಟಿಗೆ ಆ ಪ್ರೊಡ್ಯೂಸರ್ ಸಿಕ್ಕಿದ್ದಕ್ಕೆ ಥ್ಯಾಂಕ್ಸ್. ಆಮೇಲೆ ಒಳ್ಳೆ ಕತೆ ಕೊಟ್ಟಿದ್ದಕ್ಕೆ ನಮ್ಮ ಚಂದ್ರಮೋಹನ್ ಅವರು ತುಂಬ ಅದ್ಭುತವಾದ ಕತೆ ಕೊಟ್ಟರು. ಅದ್ರ ಜೊತೆ ಈ ಕತೆ ಮೇಲೆ ಕೆಲಸ ಮಾಡೋದಂಥ ಅಷ್ಟು ಡೈರೆಕ್ಟರ್ಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಫೈನಲಿ ಅನಿಲ್ ಅವರು ನಮ್ಮದು ಶುರುವಾಗಿದ್ದು ನಮ್ಮಿಬ್ಬರದು ಸಿನಿಮಾ ಜರ್ನಿ. ನಾವು ಯಾವುದೋ ಒಂದು ಸಿನಿಮಾಲಿ ಆ್ಯಕ್ಟ್ ಮಾಡ್ತಾಯಿದ್ವಿ, ಅಲ್ಲಿಂದ ಶುರುವಾಯಿತು. ಆಮೇಲೆ ಫ್ರೆಂಡ್ ಆದ್ವಿ. ಫೈನಲಿ ನಾನು ಅಂದ್ಕೊಂಡಿರಲಿಲ್ಲ, ಅವರು ಅಂದ್ಕೊಂಡಿರಲಿಲ್ಲ ಉಪಾಧ್ಯಕ್ಷ ಸಿನಿಮಾನ ಅವರೇ ಡೈರೆಕ್ಟ್ ಮಾಡ್ತಾರೆ ಅಂತ. ಸೊ ಅವ್ರು ಡೈರೆಕ್ಟ್ ಮಾಡಿದ್ದು ತುಂಬ ಖುಷಿ ಇದೆ. ಯಾಕೆಂದರೆ ನನ್ನ ಪ್ಲಸ್ಸು ಮೈನಸ್ಸು ಫ್ರೆಂಡ್ ಆಗಿರೋದ್ರಿಂದ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಇವನು ಎಲ್ಲಿ ಹೆಂಗಿಟ್ರೆ ಇವ್ನಿಗೆ ವರ್ಕ್ ಆಗುತ್ತೆ, ಯಾವ ಸೀನು ಮಾಡಿದ್ರೆ ಚೆನ್ನಾಗಾಗುತ್ತೆ, ಯಾವ ಡೈಲಾಗ್ ಹೇಳಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದೆಲ್ಲ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಸಖತ್ತಾಗಿ ಈ ಸಿನಿಮಾನ ಕಟ್ಕೊಟ್ರು ಅವರು. ಮೇಲಾಗಿ 600+ ಎಪಿಸೋಡ್ಸ್ ಮಲೈಕ್ ಅವ್ರದ್ದು. ಎಲ್ಲ ಥರದ ಜಾನರ್ಗಳ ಅಂದರೆ ಆಡಿಯನ್ಸನ್ನು ನೀವು ಕ್ಯಾಪ್ಚರ್ ಮಾಡಿರ್ತೀರಿ. ಬಟ್ ಸಿನಿಮಾ ತುಂಬ ಕಡಿಮೆ ಅವಧಿಯಲ್ಲಿ ಮುಗಿಯುವಂತಹ ಸಿನಿಮಾ, ದೊಡ್ಡ ಗ್ರಾಫಲ್ಲಿ ರೀಚ್ ಆಗುವಂಥ ಸಿನಿಮಾ. ಆ ಡಿಫ್ರೆನ್ಸ್ ಇವಾಗ ಸಿನಿಮಾ ರಿಲೀಸ್ ಆದಮೇಲೆ ನನಗೆ ಅದು ಡಿಫ್ರೆಂಟ್ ಅನುಭವ ಆಗುತ್ತೆ. ಬಟ್ ನೀವು ಹೇಳಿದ ಖಂಡಿತ, ನಾವಲ್ಲಿ ಒಂದು ದಿನಕ್ಕೆ 10 ಸೀನ್ಸ್ ಮಾಡ್ತೀವಿ, ಪಟ ಮುಗಿಸ್ತೀವಿ. ಅಂದರೆ ನನಗೂ ಒಂದು ಆ್ಯಸ್ ಅನ್ ಆ್ಯಕ್ಟರ್ ಇವಾಗ ನಾನು ಸುದೀಪ್ ಸರ್ನ ನೋಡ್ಬೋದು, ಇಲ್ಲಾಂದರೆ ಇವ್ರ ಕಾಮಿಡಿ ಸೆನ್ಸ್ ನೋಡ್ಬೋದು, ಕಲಿತೀವಲ್ಲ ಒಬ್ರು ಆ್ಯಕ್ಟಿಂಗ್. ನಾನು ಸಿಕ್ಕಾಪಟ್ಟೆ ಸಿನಿಮಾ ನೋಡೋದು ಅವ್ರು ಏನು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ನೋಡಿ ಕಲಿಯೋಕ್ಕೆ. ಆ ಮೈನ್ಯೂಟ್ ಆ್ಯಕ್ಟಿಂಗು, ಒಂದು ಕಣ್ಣಲ್ಲಿ ಎಕ್ಸ್ಪ್ರೆಷನ್ನು, ಇಲ್ಲಾಂದರೆ ಮಾತಲ್ಲಿ, ಅದನ್ನು ನಾವು ಸೀರಿಯಲಲ್ಲಿ ಮಾಡೋಕ್ಕಾಗಲ್ಲ. ಯಾಕಂದರೆ ನಮಗೆ ಟೈಮ್ ಲಿಮಿಟ್ ಇರಲ್ಲ, ಮಾಡ್ತಾ ಇರಬೇಕು. ಸಿನಿಮಾದಲ್ಲಿ ಅದನ್ನು ನೀವು ಹೇಳ್ದಾಗ ಕಮ್ಮಿ ಟೈಮ್ ಇದ್ದರೂ, ಅಂದರೆ ರೀಚ್ ಜಾಸ್ತಿ ಇರ್ಬೋದು, ನಾನು ಅದನ್ನು ನೀಟಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಒಂದು ಅವಕಾಶ ಅಂದರೆ ಸಿನಿಮಾ. ಅದೇ ಮೇಲಾಗಿ ತುಂಬ ಜನ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋದಂಥವ್ರು ಅಂದರೆ ನಮ್ಮ ಸ್ನೇಹಿತರು ಹೇಳ್ತಾರೆ, ಗುರು ನಾನು ಒಂದು ಸಿನಿಮಾ ಮಾಡೋ ಗುರು, ಬಿಗ್ ಸ್ಕ್ರೀನ್ ಗುರು. ಅಂದರೆ ಆ ಬಿಗ್ ಅನ್ನೋದು ತುಂಬಾ ಜನ ಇದನ್ನ ಹೇಳಿದ್ದಾರೆ ಸರ್. ನನಗೆ ಎಷ್ಟು ಜನ ನೀನು ಎಷ್ಟು ಲಕ್ಕಿ ಗೊತ್ತಾ, ನಿನ್ನ ಇಂಡಸ್ಟ್ರಿಗೆ ಬಂದು 8 ತಿಂಗಳಿಗೆ ನಿನಗೆ ಒಂದು ಸಿನಿಮಾ ಬಂತು ಅಂದರೆ. ಸೀರಿಯಲ್ ಮಾಡೋರಿಗೆ ಅದೊಂದು ಆಸೆ ಇದ್ದೇ ಇರುತ್ತೆ. ನಾನು ಸಿನಿಮಾದಲ್ಲಿ ನಾನು ಹೇಗೆ ಕಾಣಿಸ್ಕೋತೀನಿ, ಆ ದೊಡ್ಡ ಸ್ಕ್ರೀನಲ್ಲಿ ಹೇಗೆ ಕಾಣಿಸ್ಕೋತೀನಿ ಅಂತ ಸಿಕ್ಕಾಪಟ್ಟೆ ಆಸೆ ಇರುತ್ತೆ. ನನಗೆ ಅದ್ರದ್ದು ಮಹತ್ವ ಗೊತ್ತಿರಲಿಲ್ಲ. ಸಿನಿಮಾ ಬಂದಾದ್ಮೇಲೆ, ನಾನು ಸಿನಿಮಾ ಮಾಡಿದ್ಮೇಲೆ ಜನದ ಮಾತು ಕೇಳಿ ನನಗೆ ಅದ್ರ ವ್ಯಾಲ್ಯೂ ಗೊತ್ತಾಗ್ತಿಲ್ಲ, ನನಗೆ ಅದ್ರ ಬೆಲೆ ಗೊತ್ತಾಗ್ತಾ ಇರಲಿಲ್ಲ. ಡೆಫಿನೆಟ್ಲಿ ಇಲ್ಲಿ ನಿಮಗೆ ಆ ಪಾಯಿಂಟ್ ಆದರೆ ಚಿಕ್ಕಣ್ಣವ್ರಿಗೆ ಆಲ್ಮೋಸ್ಟ್ ಅಂದರೆ ಟೆಲಿವಿಷನ್ನು, ರಿಯಾಲಿಟಿ ಶೋಗಳು, ಸಿನಿಮಾ, ಸುಮಾರು ಸಿನಿಮಾಗಳು. ನನಗೆ ತುಂಬ ಜನ ಸ್ಟಾರ್ ಹೇಳ್ತಾರೆ ಕಾಮಿಡಿ ಟೈಮಿಂಗು, ಆ ಸೆನ್ಸ್ ಆಫ್ ಹ್ಯೂಮರು, ಸೆನ್ಸ್ ಆಫ್ ಟೈಮಿಂಗು ಕೋಮಲ್ ಸರು, ಸಾಧು ಸರು, ಚಿಕ್ಕಣ್ಣ ಅಂತಾರೆ. ಅಂದರೆ ಹೊಗಳಿಕೆ ಅನ್ನಂತಲ್ಲ, ಅದು ತುಂಬ ದೈವದತ್ತವಾಗಿ ಬರಬೇಕದು. ನಾವೇನೋ ಕಲಿತೀವಿ ಅಂದ ತಕ್ಷಣ ಕಲಿಯುವಂಥದ್ದಲ್ಲ. ಈ ಥರದ್ದು ಕಾಂಪ್ಲಿಮೆಂಟ್ಗಳು ನಿಮಗೆ ಇಲ್ಲ, ಎಲ್ಲರೂ ಕೊಟ್ಟಿದ್ದಾರೆ. ಈಗ ಸುದೀಪ್ ಸರ್ ಒಂದ್ಸಲ ಹೇಳಿದರು, ನೀನು ಈ ಚಿಕ್ಕಣ್ಣ ಎಫರ್ಟ್ಲೆಸ್ ಆ್ಯಕ್ಟ್ರು ಅಂತ. ಥ್ಯಾಂಕ್ ಯು. ನಂದು ಎಫರ್ಟ್ ಹಾಕಿ ಈಗ ಒಬ್ಬೊಬ್ಬರದು, ಈಗ ಸಾಧು ಸರ್ದು ಒಂಥರ, ಕೋಮಲ್ ಸರ್ದು, ಶರಣ್ ಸರ್ದು ಒಂಥರ. ನಂದೇನಂದರೆ ನಂದು ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಅದು ಇದೆಲ್ಲ ಜಾಸ್ತಿ ಹಾಕಲ್ಲ, ನಿಂತ್ಕೊಂಡು ಏನಿದೆ ಅದನ್ನು ಹೇಳೋದು. ಸೊ ನಾನು ಇದೇನೋ ಜನಕ್ಕೆ ಇವನೇನೋ ಬೇರೆ ಥರ ಮಾಡ್ತಾ ಇದ್ದಾನೆ ಅಂತ ಅನಿಸಿ ಇಷ್ಟ ಆಯ್ತೇನೋ. ಆಮೇಲೆ ಫೈನಲಿ ನಾವೇನು ಸೂಪರ್ ಆ್ಯಕ್ಟ್ರ್ಗಳಲ್ಲ ಸರ್, ನಮಗಿಂತ ತುಂಬ ಚೆನ್ನಾಗಿ ಮಾಡೋರು ಇದ್ದಾರೆ. ಬಟ್ ಜನಕ್ಕೆ ಏನೋ ಒಂದು ಇಷ್ಟ ಆಗೋಕ್ಕೆ ಅದು ಏನೋ ಒಂದು ಪಾಯಿಂಟು ಅವ್ರಿಗೆ ಇಷ್ಟ ಆಗಿ ನಮ್ಮನ್ನು ಅಷ್ಟು ಪ್ರೀತಿಸ್ಬೋದೇನೋ ಗೊತ್ತಿಲ್ಲ. ಬಟ್ ಅದು ಯಾವ ಪಾಯಿಂಟು ಅಂತ ದೇವರನ್ನೇ ನನಗೂ ಗೊತ್ತಿಲ್ಲ.